ಬ್ಲೇಮ್ ಗೇಮ್ ರಾಜಕಾರಣ, ಮೋದಿ ಈಕ್ವಲ್ ಟು ಸಿದ್ದರಾಮಯ್ಯ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾನು ಈ ಎಡಿಟರ್ ಸ್ಪೆಷಲ್ನಲ್ಲಿ ಮಾತಾಡೋಕ್ಕೆ ಹೊರಟಿರೋ ವಿಷಯ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ರಾಜಕಾರಣಿಗಳು ನಮ್ಮನ್ನು ಅಂದರೆ ಪ್ರಜೆಗಳನ್ನು ಎಷ್ಟರ ಮಟ್ಟಿಗೆ ಬೇವಕೂಫ್ ಮಾಡ್ತಿದ್ದಾರೆ ಅನ್ನೋದರ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಇವತ್ತು ಮಾಡೋಣ ಬನ್ನಿ. ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಕಾರ್ಟೂನ್ ಕಾಣಿಸ್ತಿದೆ ಅಲ್ವಾ? CM ಸಿದ್ದರಾಮಯ್ಯನವರು ನಿರುದ್ಯೋಗ ಹೆಚ್ಚಿದೆ, ಹಿಂದಿನ BJP ಕಾರಣ, ಭ್ರಷ್ಟಾಚಾರ ಹೆಚ್ಚಿದೆ, ಹಿಂದಿನ BJP ಕಾರಣ ಅಂತ ಹೇಳ್ತಿದ್ರೆ, ಪಕ್ಕದಲ್ಲಿ ನಿಂತಿರೋ ಕಾಮನ್ ಮ್ಯಾನ್ ಇದು ಮೋದಿ ಸಿಂಡ್ರೋಮ್ ಅಂತ ಅಂದ್ಕೊಳ್ತಿದ್ದಾನೆ. ಈ ಕಾರ್ಟೂನ್ ಕೇವಲ ನಾನು ನೀವು ನಗೋದಕ್ಕಲ್ಲ ಫ್ರೆಂಡ್ಸ್, ಇದು ನಮ್ಮ ಡೆಮಾಕ್ರಸಿಯ ಅತಿ ದೊಡ್ಡ ಟ್ರ್ಯಾಜಡಿ. ಅಧಿಕಾರದಲ್ಲಿರೋರು ತಮ್ಮ ತಪ್ಪು ಮುಚ್ಚಿಕೊಳ್ಳೋಕೆ ಇತಿಹಾಸದ ಮೇಲೆ ಗೂಬೆ ಕೋರಿಸೋ ಈ ರೋಗ ಇದೆಯಲ್ಲ, ಇದೇ ನಮ್ಮ ದೇಶದ ಅಸಲಿ ಕ್ಯಾನ್ಸರ್. ಬನ್ನಿ, ಇವತ್ತು ಈ ಬ್ಲೇಮ್ ಗೇಮ್ ರಾಜಕಾರಣದಿಂದ 140 ಕೋಟಿ ಜನರಿಗೆ, ಅದರಲ್ಲೂ ಕರ್ನಾಟಕದ ಯುವ ಜನತೆಗೆ ಏನೆಲ್ಲ ಲಾಸ್ ಆಗ್ತಿದೆ ಅಂತ ಡೇಟಾ ಸಮೇತ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ನ್ಯಾಷನಲ್ ಲೆವೆಲ್ ಡ್ರಾಮಾ, ನೆಹರು ವರ್ಸಸ್ ಮೋದಿ. ಮೊದಲು ನ್ಯಾಷನಲ್ ಲೆವೆಲ್ ಕಥೆ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿಯವರು 2014ರಿಂದ ಅಧಿಕಾರದಲ್ಲಿದ್ದಾರೆ. 10 ವರ್ಷಕ್ಕೂ ಹೆಚ್ಚು ಕಾಲ ಆಯಿತು. ಆದರೆ ಇವತ್ತಿಗೂ ದೇಶದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಅವರು ಬೆರಳು ಮಾಡೋದು 1964ರಲ್ಲಿ ತೀರಿ ಹೋದ ನೆಹರು ಕಡೆಗೆ. ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡುವಾಗ ಮೋದಿಯವರು ಇಂದಿರಾ ಗಾಂಧಿಯವರ ಹಳೆಯ ಭಾಷಣವೊಂದನ್ನು ಉಲ್ಲೇಖಿಸಿ ನೆಹರು ಅವರಿಗೆ 35 ಕೋಟಿ ಭಾರತೀಯರು ಒಂದು ಪ್ರಾಬ್ಲಮ್ ಆಗಿ ಕಂಡಿದ್ದರು, ಆದರೆ ನಮ್ಮ NDA ಸರ್ಕಾರಕ್ಕೆ 140 ಕೋಟಿ ಜನ ಪರಿಹಾರವಾಗಿ ಕಾಣ್ತಾರೆ ಅಂತ ಭಾಷಣ ಬಿಗಿದ್ರು. ಆದರೆ ವಾಸ್ತವ ಏನು ಗೊತ್ತಾ ಬಾಸ್? ಜನವರಿ 2026ರ ಡೇಟಾ ಪ್ರಕಾರ ನಮ್ಮ ದೇಶದ ನಿರುದ್ಯೋಗ ದರ, ಅನ್ಎಂಪ್ಲಾಯ್ಮೆಂಟ್ ರೇಟ್ 5%, ಅಂದರೆ 5% ಏರಿಕೆಯಾಗಿದೆ. ನಗರ ಪ್ರದೇಶಗಳಲ್ಲಿ ಯುವತಿಯರ ನಿರುದ್ಯೋಗ ದರ ಬರೋಬ್ಬರಿ 9.8%ಗೆ ಮುಟ್ಟಿದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ರಿಪೋರ್ಟ್ ಪ್ರಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ಯುವ ಜನರ ಪಾಲ್ಗೊಳ್ಳುವಿಕೆ ಕೇವಲ 37%ಗೆ ಕುಸಿದಿದೆ. ಚೀನಾ ನಮ್ಮ ಗಡಿಯೊಳಗೆ ನುಗ್ಗಿ ಕೂತಿದೆ ಅಂತ ರಿಪೋರ್ಟ್ಗಳು ಬರ್ತಿವೆ. ಇಷ್ಟೆಲ್ಲ ಬರ್ನಿಂಗ್ ಇಶ್ಯೂಸ್ ಇಟ್ಕೊಂಡು ಪ್ರಧಾನಿಯವರು ಕರೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಬಿಟ್ಟು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೇಳಿದಾಗೆ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ನೆಹರು ಎಂಬ ಗುರಾಣಿಯನ್ನು ಬಳಸ್ತಿದ್ದಾರೆ. ಇವರ ಲೆಕ್ಕದಲ್ಲಿ 10 ವರ್ಷದ ನಿರುದ್ಯೋಗಕ್ಕೆ 70 ವರ್ಷದ ಹಿಂದಿನ ನೆಹರು ಕಾರಣ. ಎಂಥ ಲಾಜಿಕ್ ಅಲ್ವಾ? ಇದೆಲ್ಲ ಕೇವಲ ಜನರನ್ನ ಎಮೋಷನಲ್ ಆಗಿ ಡೈವರ್ಟ್ ಮಾಡೋ ಟ್ರಿಕ್. ಕರ್ನಾಟಕದ ಕಾಪಿ ಪೇಸ್ಟ್ ಡ್ರಾಮಾ, ಸಿದ್ದರಾಮಯ್ಯ ವರ್ಸಸ್ BJP. ಡೆಲ್ಲಿಯಲ್ಲಿ ಮೋದಿ ಮಾಡ್ತಿರೋದನ್ನೇ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಕಾಂಗ್ರೆಸ್ ಪಟಾಲಂ ಚಾಚು ತಪ್ಪದೆ ಫಾಲೋ ಮಾಡ್ತಿದೆ. ಕಾರ್ಟೂನ್ನಲ್ಲಿ ಹೇಳಿರೋ ಹಾಗೆ ಮೋದಿ ಸಿಂಡ್ರೋಮ್ ನಮ್ಮ ವಿಧಾನಸೌಧಕ್ಕೂ ಅಂಟಿಗೊಟ್ಟಿದೆ. ರಾಜ್ಯದಲ್ಲಿ ಇವತ್ತು ಭಯಂಕರವಾದ ಫಂಡ್ ಕ್ರಂಚ್ ಇದೆ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗಾಗಿ ಬಜೆಟ್ನಲ್ಲಿ ಬರೋಬ್ಬರಿ 50ರಿಂದ 60 ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಡ್ತಿದೆ. ಇದರಿಂದ ಡೆವಲಪ್ಮೆಂಟ್ ಕೆಲಸಗಳಿಗೆ ಕಾಸಿಲ್ಲ ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಓಪನ್ ಆಗಿ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ. ಅವರ ಕ್ಷೇತ್ರದ 236 ಹಳ್ಳಿಗಳಲ್ಲಿ ಅಭಿವೃದ್ಧಿ ನಿಂತೋಗಿದೆ ಅಂತ ಗೋಳಿಟ್ಟಿದ್ದಾರೆ. ಇದಕ್ಕೆ ನಮ್ಮ CM ಸಿದ್ದರಾಮಯ್ಯನವರ ಉತ್ತರ ಏನು ಗೊತ್ತಾ? ಗ್ಯಾರಂಟಿಗಳಿಂದ ಫಂಡ್ ಕ್ರಂಚ್ ಆಗಿಲ್ಲ, ಹಿಂದಿನ BJP ಸರ್ಕಾರ ಯಾವುದೇ ಹಣ ಮೀಸಲಿಡದೆ 2.7 ಲಕ್ಷ ಕೋಟಿ ಅಂದರೆ 2,07,000 ಕೋಟಿ ರೂಪಾಯಿಗಳ ಟೆಂಡರ್ ಪಾಸ್ ಮಾಡಿದ್ದೇ ಈ ಆರ್ಥಿಕ ಅಶಿಸ್ತಿಗೆ ಕಾರಣ. ಕೇಂದ್ರ ಸರ್ಕಾರ 80,000 ಕೋಟಿ ರೂಪಾಯಿ ಅನುದಾನ ಕಡಿತ ಮಾಡಿದ್ದೇ ಕಾರಣ ಅಂತ ನೇರವಾಗಿ ಹಿಂದಿನ BJP ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ. ಇನ್ನೊಂದೆಡೆ ವಿರೋಧ ಪಕ್ಷದಲ್ಲಿರೋ BJP ಲೀಡರ್ BY ವಿಜೇಂದ್ರ ಅವರು ಕಾಂಗ್ರೆಸ್ ನಾಯಕರನ್ನ ಸ್ಕ್ಯಾಮ್ ಲಾರ್ಡ್ಸ್ ಅಂತ ಕರೆದು ಇವರು ದಲಿತರ SC/ST ಕಲ್ಯಾಣ ನಿಧಿಯಿಂದ 11,896 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿದ್ದಾರೆ ಅಂತ ಆರೋಪಿಸಿದರು. ವಾಲ್ಮೀಕಿ ನಿಗಮದಲ್ಲಿ 89.63 ಕೋಟಿ ಅಂದರೆ 89 ಕೋಟಿ 63 ಲಕ್ಷ ರೂಪಾಯಿಗಳ ಬೃಹತ್ ಹಗರಣವಾಗಿ ಇಡಿ ಅಧಿಕಾರಿಗಳು 5 ಕೋಟಿ ರೂಪಾಯಿ ಆಸ್ತಿ ಜಪ್ತಿ ಮಾಡಿದ್ದಾರೆ. ಇನ್ನೊಂದೆಡೆ ಮೂಡ ಹಗರಣದಲ್ಲಿ CMಗೆ ಲೋಕಾಯುಕ್ತ ಕಡೆಯಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ವಿರೋಧ ಪಕ್ಷಗಳು ಮಾತ್ರ ಬಿಡ್ತಿಲ್ಲ.
ಒಟ್ಟಿನಲ್ಲಿ ಆಡಳಿತ ಪಕ್ಷ ಹಿಂದಿನವರೇ ಕಾರಣ ಅಂತಿದೆ, ವಿರೋಧ ಪಕ್ಷ ಇವರು ಲೂಟಿಕೋರರು ಅಂತಿದೆ. ಈ ಕೆಸರರ ಚಾಟದಲ್ಲಿ ಡೆವಲಪ್ಮೆಂಟ್ ಅನ್ನೋದು ಸಮಾಧಿಯಾಗಿದೆ. ಇದಷ್ಟೇ ಅಲ್ಲದೆ ಧಾರವಾಡದಲ್ಲಿ ನಿರುದ್ಯೋಗಿ ಯುವಕರು ಪ್ರತಿಭಟನೆಯ ಹಾದಿ ಹಿಡಿದು ದೇಶದ ಗಮನ ಸೆಳೆದಿದ್ದಾರೆ. ನರಕವಾಗುತ್ತಿರುವ ಬೆಂಗಳೂರು, ಕುಸಿಯುತ್ತಿರುವ ಮೂಲಸೌಕರ್ಯ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈ ಪೊಲಿಟಿಕಲ್ ಬ್ಲೇಮ್ ಗೇಮ್ನ ರಿಯಲ್ ಇಂಪ್ಯಾಕ್ಟ್ ಎಲ್ಲಿ ಆಗ್ತಿದೆ ಗೊತ್ತಾ? ಅದು ನಿಮ್ಮಂಥ ಕಾಮನ್ ಮ್ಯಾನ್ ಲೈಫ್ ಮೇಲೆ. ರಾಜ್ಯದ GDPಗೆ 50% ಮತ್ತು ತೆರಿಗೆಗೆ 60% ಕಾಂಟ್ರಿಬ್ಯೂಟ್ ಮಾಡೋ IT-BT ಬೆಂಗಳೂರಿನ ರಸ್ತೆಗಳನ್ನು ನೀವು ಒಮ್ಮೆ ನೋಡಿ. ಇದು ಸಿಲಿಕಾನ್ ವ್ಯಾಲಿ ಅಲ್ಲ, ಡೆತ್ ವ್ಯಾಲಿ. 2025 ಅಕ್ಟೋಬರ್ನಲ್ಲಿ 26 ವರ್ಷದ ಬ್ಯಾಂಕರ್ ಪ್ರಿಯಾಂಕಾ ಕುಮಾರಿ ಪೂನಿಯಾ ಅನ್ನೋ ಯುವತಿ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಟ್ರಕ್ ಹರಿದು ಪ್ರಾಣ ಬಿಟ್ಟರು. ಇದಾದ ಮೇಲೆ 20 ವರ್ಷದ ಕಾಲೇಜು ವಿದ್ಯಾರ್ಥಿನಿ ಧನುಶ್ರೀ ಬೂದಿಗೆರೆ ಕ್ರಾಸ್ ಹತ್ರ ಕಾಂಕ್ರೀಟ್ ಮಿಕ್ಸರ್ ಟ್ರಕ್ಗೆ ಬಲಿಯಾದರು. ಇದೇ ನಿಟ್ಟಿನಲ್ಲಿ ನೋಡಿದ್ರೆ ಜನವರಿ 2026ರಲ್ಲಿ ಕರ್ನಾಟಕದಲ್ಲಿ ರಸ್ತೆ ಅಪಘಾತದಲ್ಲಿ 1009 ಜನ ಸತ್ತಿದ್ದಾರೆ ಅಂದರೆ ನೀವು ನಂಬ್ತೀರಾ? ಮೂಲ ಸೌಕರ್ಯಗಳ ಕೊರತೆಯಿಂದ ಬೇಸತ್ತು ಬ್ಲ್ಯಾಕ್ ಬಕ್ನಂತಹ ಯೂನಿಕಾರ್ನ್ ಕಂಪನಿಗಳ ಸಿಇಒಗಳು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ. ಆಂಧ್ರ ಪ್ರದೇಶದ IT ಸಚಿವ ನಾರಾ ಲೋಕೇಶ್ ನಮ್ಮ ಕಂಪನಿಗಳನ್ನು ಅವರ ಸ್ಟೇಟ್ಗೆ ಕರೀತಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ದನಿ ಎತ್ತಿದ್ರೆ, ನಮ್ಮ DCM DK ಶಿವಕುಮಾರ್ ಅವರು ನಾವು ಅಭಿವೃದ್ಧಿ ಮಾಡೋಕೆ ಚೀನಾ ಥರ ಸರ್ವಾಧಿಕಾರಿಗಳಲ್ಲ, ಹತ್ತಿ ಬಂದ ಏಣಿ ಒದೆಯಬಾರದು ಅಂತ ಸೊಕ್ಕಿನ ಉತ್ತರ ಕೊಡ್ತಾರೆ. ಬರೀ ಭಾಷಣ ಮಾತ್ರ. ಆದರೆ 27,000 ಕೋಟಿ ರೂಪಾಯಿ ವೆಚ್ಚದ ಪೆರಿಫೆರಲ್ ರಿಂಗ್ ರೋಡ್ ಅಂದರೆ PRR 20 ವರ್ಷದಿಂದ ಪೆಂಡಿಂಗ್ ಇದೆ. ಏರ್ಪೋರ್ಟ್ ಮೆಟ್ರೋ 2027ಕ್ಕೆ ಡಿಲೇ ಆಗಿದೆ. ನೀರಾವರಿ ಗುತ್ತಿಗೆದಾರರಿಗೆ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇತ್ತು. ಗಲಾಟೆ ಮಾಡಿದ ಮೇಲೆ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಆದರೆ 1000 ಕೋಟಿಯ ಟನಲ್ ರೋಡಿಗೆ ಮಾತ್ರ ಫಂಡ್ ಇದೆ. ಇದೇನಾ ಡೆವಲಪ್ಮೆಂಟ್? ಕೃಷಿ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ, ಅನ್ನದಾತನ ಬದುಕಲ್ಲಿ ರಾಜಕೀಯ. ಸಿಟಿ ಕತೆ ಹೀಗಾದರೆ ಹಳ್ಳಿಯ ಕತೆ ಇನ್ನೂ ಘೋರವಾಗಿದೆ, ಘನಘೋರವಾಗಿದೆ. ನಮ್ಮ ರಾಜಕಾರಣಿಗಳಿಗೆ ರೈತರ ಸಾವು ಕೂಡ ಒಂದು ನಂಬರ್ ಅಷ್ಟೇ. ಬರೀ 2 ತಿಂಗಳಲ್ಲಿ ಕರ್ನಾಟಕದಲ್ಲಿ 42 ರೈತರು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಚರ್ಚೆ ಬಂದಾಗಲೂ ಈ ಲೀಡರ್ಸ್ ಒಬ್ಬರಿಗೊಬ್ಬರು ಬ್ಲೇಮ್ ಮಾಡಿಕೊಂಡ್ರೆ ಹೊರತು ಯಾವುದೇ ಸೊಲ್ಯೂಷನ್ ಕೊಡಲಿಲ್ಲ. ಉತ್ತಮ ಮಳೆ ಬಂತು, ಬೆಳೆ ತೆಗೆಯೋಣ ಅಂತ ಯೂರಿಯಾ ಗೊಬ್ಬರಕ್ಕೆ ಹೋದರೆ ಸ್ಟಾಕ್ ಇಲ್ಲ. ಸುರಪುರದಲ್ಲಿ ಗೊಬ್ಬರಕ್ಕಾಗಿ ಲೈನ್ನಲ್ಲಿ ನಿಂತಿದ್ದ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಇದೆಲ್ಲದಕ್ಕೂ ವಿರೋಧ ಪಕ್ಷದ ಅಶೋಕ್ ಲಾಟರಿ CM ಸಿದ್ದರಾಮಯ್ಯನವರೇ ಇದೇನೇ ನಿಮ್ಮ ಪ್ರಜಾಪ್ರಭುತ್ವ ಅಂತ ಕಿಡಿಕಾರ್ತಾರೆ. ಮಧ್ಯ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ 5,600 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದ ಕೇಂದ್ರ ಸರ್ಕಾರ ಇವತ್ತಿಗೂ ಆ ಫಂಡ್ ರಿಲೀಸ್ ಮಾಡಿಲ್ಲ ಅಂತ ರಾಜ್ಯ ಸರ್ಕಾರ ಕಂಪ್ಲೇಂಟ್ ಮಾಡ್ತಿದೆ. ನಗರೀಕರಣದ ಹೆಸರಿನಲ್ಲಿ ದೇವನಹಳ್ಳಿ ಸುತ್ತಮುತ್ತ 35% ರೈತರು ತಮ್ಮ ಭೂಮಿ ಕಳ್ಕೊಂಡಿದ್ದಾರೆ. ಅದರಲ್ಲಿ 34% ಜನ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ರೈತರ ಬದುಕು ನಾಶ ಆಗ್ತಿದ್ರು, ಇವರಿಗೆ ಮಾತ್ರ ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮುಖ್ಯ. ಕಾನೂನು ಸುವ್ಯವಸ್ಥೆಯ ಕುಸಿತ ಮತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ. ಆಡಳಿತ ಯಂತ್ರ ಸತ್ತು ಹೋದಾಗ ಕ್ರೈಮ್ ರೇಟ್ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂದರೆ NCRBಯ ಪ್ರಕಾರ 2023ರ ಡೇಟಾ ಕರ್ನಾಟಕ ಇವತ್ತು ದೇಶದ ಸೈಬರ್ ಕ್ರೈಮ್ ಕ್ಯಾಪಿಟಲ್. ಬರೋಬ್ಬರಿ 21,889 ಸೈಬರ್ ಕ್ರೈಮ್ ಕೇಸ್ಗಳು ದಾಖಲಾಗಿವೆ. ಅದರಲ್ಲಿ ಬೆಂಗಳೂರಿನ ಪಾಲೆ 17,631 ಕೇಸ್ಗಳಿದೆ. ಇದು ನ್ಯಾಷನಲ್ ಅವರೇಜ್ಗಿಂತ 7 ಪಟ್ಟು ಹೆಚ್ಚು. ಅದೇ ರೀತಿ ಹಿಂಸಾತ್ಮಕ ಅಪರಾಧಗಳು ಅಂದರೆ ವೈಲೆಂಟ್ ಕ್ರೈಮ್ಸ್ 21,000 ದಾಟಿದೆ. 2025ರಲ್ಲಿ 1,211 ಕೊಲೆ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿವೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ವಿರೋಧ ಪಕ್ಷಗಳು ಕೂಗಾಡ್ತಿವೆ. ಇಷ್ಟೆಲ್ಲ ಫೇಲ್ಯೂರ್ಸ್ ಇದ್ದರೂ ಯಾರಾದರೂ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ, ಕಾರ್ಟೂನ್ ಬಿಡಿಸಿದ್ರೆ ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗ್ತಿದೆ. ವಿಕಟನ್ ವೆಬ್ಸೈಟ್ನಲ್ಲಿ ಹಾಸಿಫ್ ಖಾನ್ ಅನ್ನೋರು ಮೋದಿ ಟ್ರಂಪ್ ಬಗ್ಗೆ ಕಾರ್ಟೂನ್ ಹಾಕಿದ್ದಕ್ಕೆ ಇಡೀ ವೆಬ್ಸೈಟನ್ನೇ ಬ್ಲ್ಯಾಕ್ ಮಾಡಿದರು.
ಮೋದಿ ಸಿಂಡ್ರೋಮ್ ಅನ್ನೋದು ಕೇವಲ ಬ್ಲೇಮ್ ಗೇಮ್ ಅಲ್ಲ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕತ್ತು ಹಿಸುಕುವ ಸರ್ವಾಧಿಕಾರಿ ಮನಸ್ಥಿತಿ. ವಿಡೆಮ್ ಸಂಸ್ಥೆ ಭಾರತವನ್ನ ಎಲೆಕ್ಟೋರಲ್ ಅಟೋಕ್ರಸಿ ಅಂತ ಕರೆದಿರೋದು ಸುಳ್ಳಲ್ಲ. ಎಚ್ಚೆತ್ತುಕೊಳ್ಳಬೇಕಾದ ಸಮಯದು ಸ್ನೇಹಿತರೆ. ನೋಡಿ ಬಾಸ್, ಈ ಕಂಪ್ಲೀಟ್ ಅನಾಲಿಸಿಸ್ ನೋಡಿದ ಮೇಲೆ ನಮಗೊಂದು ಅರ್ಥ ಆಗಬೇಕು. ಈ ರಾಜಕಾರಣಿಗಳು, ಅದು ಮೋದಿ ಆಗಿರಲಿ ಅಥವಾ ಸಿದ್ದರಾಮಯ್ಯನವರೇ ಆಗಿರಲಿ, ಇವರಿಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋ ಇಂಟೆನ್ಷನ್ ಇಲ್ಲವೇ ಇಲ್ಲ. ಇವರ ಬಂಡವಾಳವೇ ಹಿಂದಿನವರ ತಪ್ಪು. ಹಿಂದಿನ ಸರ್ಕಾರಗಳು ತಪ್ಪು ಮಾಡಿವೆ ಅಂತಲೇ ತಾನೇ ಪ್ರಜೆಗಳು ನಿಮಗೆ ವೋಟ್ ಹಾಕಿ ಅಧಿಕಾರ ಕೊಟ್ಟಿರೋದು. ಅಧಿಕಾರಕ್ಕೆ ಬಂದ ಮೇಲೂ ಅದೇ ಹಳೆ ರೆಕಾರ್ಡ್ ಪ್ಲೇ ಮಾಡ್ತಿದ್ರೆ ನೀವು ಕುರ್ಚಿ ಮೇಲೆ ಕೂತು ಮಾಡ್ತಿರೋದೇನು? ದೇಶದ 140 ಕೋಟಿ ಜನ ಮತ್ತು ರಾಜ್ಯದ 6.5 ಕೋಟಿ ಅಂದರೆ 6,50,00,000 ಜನ ಟ್ಯಾಕ್ಸ್ ಕಟ್ಟೋದು ನಿಮ್ಮ ಈ ಬ್ಲೇಮ್ ಗೇಮ್ ಡ್ರಾಮಾ ನೋಡೋಕಲ್ಲ. ಯುವಜನರೇ, ಮುಂದಿನ ಬಾರಿ ಇವರು ವೋಟ್ ಕೇಳೋಕೆ ಬಂದಾಗ ಹಿಂದಿನವರು ಏನು ಮಾಡಿದ್ರು ಅಂತ ನಮಗೆ ಹೇಳಬೇಡಿ, ನೀವು ಏನು ಕಿತ್ತಾಕಿದ್ದೀರಿ ಅಂತ ನೇರವಾಗಿ ಪ್ರಶ್ನೆ ಮಾಡಿ. ಇತಿಹಾಸದ ಪಾಠಗಳನ್ನು ಬಿಟ್ಟು ಉದ್ಯೋಗ, ಮೂಲಸೌಕರ್ಯ ಮತ್ತು ಆರ್ಥಿಕತೆಯ ಬಗ್ಗೆ ಅಕೌಂಟಬಿಲಿಟಿ ಕೇಳಿ. ಇಲ್ಲದಿದ್ದರೆ ಈ ಕೆಸರೆರ ಚಾಟದಲ್ಲಿ ನಮ್ಮ ಭವಿಷ್ಯ ಮಣ್ಣು ಪಾಲೋಗೋದು ಗ್ಯಾರಂಟಿ. ಇದು ಇವತ್ತಿನ ಕಟು ಸತ್ಯ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.